ಶಾಲಿನಿ ರಜನೀಶು ಮೇಡಮು ಮತ್ತು ಅವರ ಹಸ್ಬೆಂಡ್ ಆಲ್ಸೋ ರೆಸ್ಪಾನ್ಸಿಬಲ್. ಯಾಕಂದರೆ ಇವರಿಬ್ಬರ ಹೆಸರಲ್ಲೂ ಖಾತಾ ಇದೆ. ಅದು BDAಯಿಂದ ಅಲರ್ಟ್ ಆಗಿರುವಂತಹ ಸೈಟ್ ಅದು. ಇದು IAS ಕ್ಯಾಟಗರಿಯಲ್ಲಿ ಅವ್ರಿಗೆ ಅಲರ್ಟ್ ಆಗುತ್ತೆ. ಈಗ ಇದನ್ನು ಅವರು 1.5 ಲಕ್ಷಕ್ಕೆ ಪರ್ ಮಂತ್ ರೆಂಟ್ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ವಿತೌಟ್ BDAಯಿಂದ ಯಾವುದೇ ಒಂದು ರೀತಿಯ ಪರ್ಮಿಷನ್ ತಗೊಂಡೆ. ಈಗ ಮೈನು ನಮ್ಮ ಅಲಿಗೇಷನ್ ಪಾದಚಾರಿಗಳ ಒತ್ತುವರಿ ಆಗಿದೆ. ಇದು ಫುಟ್ಪಾತ್ನ ಒತ್ತುವರಿ ಮಾಡಿ ಅಲ್ಲಿ ಅವರು ಗಾರ್ಡನ್ನ ಡೆವಲಪ್ ಮಾಡಿ ಅವರು ಪರ್ಮನೆಂಟ್ ಆಗಿ ಸ್ಟೀಲ್ ಸ್ಟ್ರಕ್ಚರ್ ಆಗ್ತಾವಲ್ಲ ಅದನ್ನು ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ಯಾವುದೇ ಪಾದಚಾರಿಗಳು ಅದು ಬರೋಕ್ಕಾಗೋದಿಲ್ಲ. ಸೊ ಎಂಟೈರ್ ಲ್ಯಾಂಡ್ನ ಅವರು ರೋಡಿಂದ ಫುಟ್ಪಾತ್ ಇದೆಯಲ್ಲ ಒಂದು 50 ಅಡಿ ಅಷ್ಟು ಮತ್ತು ಈ ಕಡೆ ಒಂದು 100 ಅಡಿ ಅಷ್ಟು ಎಲ್ಲ ಆಕ್ಯುಪೈ ಮಾಡಿಬಿಟ್ಟು ಅವರು ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆರ್ಡರ್ಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಬಂದು BMTF ಅಥಾರಿಟೀಸ್, ಯಾಕಂದರೆ GBI ಇಸ್ ದ ರೈಟ್ ಅಥಾರಿಟಿ, ಈ ಥರ ಪಬ್ಲಿಕ್ ಲ್ಯಾಂಡ್ ಯಾವುದೈತೆ ಒತ್ತುವರಿ ಆದ್ರೂ ಅಲ್ಲೇ ಕಂಪ್ಲೇಂಟ್ ಕೊಡಬೇಕಂತಿದೆ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ಕಂಪ್ಲೇಂಟ್ ನಾವು ಕೊಡ್ತಾ ಇದ್ದೀವಿ. ಕಂಪ್ಲೇಂಟ್ ಮತ್ತು ನಾವು ಸುಧಾ ಕಾಟ್ಪ ಮತ್ತು ಅಡ್ವೊಕೇಟ್ಗಳು ಬಂದು ಅವ್ರ ಮೇಲೆ IAS ಆಫೀಸರ್ ಮೇಲೆ ಕೊಡ್ತಾ ಇದ್ದೀವಿ. IAS ಆಫೀಸರ್ಗಳೇ ಒಂದು ರೀತಿಯಲ್ಲಿ ರೋಲ್ ಮಾಡಲ್ ಆಗಿರಬೇಕು. ಈ ಟಾಪ್ IAS ಆಫೀಸರು ಅಂತ ಆವೇಶ ಆಗಿದ್ರೆ ಈಗ ಬೆಂಗಳೂರಿನಲ್ಲಿ ನಡೆಯುವಂಥ ಇಲ್ಲೀಗಲ್ ಸ್ಟ್ರಕ್ಚರ್ಸ್, ಇಲ್ಲೀಗಲ್ ಫುಟ್ಪಾತ್ ಅವ್ರು ಹೆಂಗೆ ತರು ಮಾಡ್ತಾರೆ, ಇವ್ರದೇ ಅನೈತಿಕವಾಗಿದೆ, ಇಲ್ಲೀಗಲ್ ಆಗಿದೆ. ಅದರಿಂದ ಇದನ್ನು ನಾವು ಕ್ವಶನ್ ಮಾಡೋಕ್ಕೆ ಬಂದಿದ್ದೀವಿ ಸರ್ ಇವತ್ತು ಕಂಪ್ಲೇಂಟ್ ಕೊಟ್ಟು. ಶಾಲಿನಿ ರಜನೀಶು ಮೇಡಮು ಮತ್ತು ಅವರ ಹಸ್ಬೆಂಡ್ ಆಲ್ಸೋ ರೆಸ್ಪಾನ್ಸಿಬಲ್. ಯಾಕಂದರೆ ಇವರಿಬ್ಬರ ಹೆಸರಲ್ಲೂ ಖಾತಾ ಇದೆ. ಅದು BDAಯಿಂದ ಅಲರ್ಟ್ ಆಗಿರುವಂತಹ ಸೈಟ್ ಅದು. ಇದು IAS ಕ್ಯಾಟಗರಿಯಲ್ಲಿ ಅವ್ರಿಗೆ ಅಲರ್ಟ್ ಆಗುತ್ತೆ. ಈಗ ಇದನ್ನು ಅವರು 1.5 ಲಕ್ಷಕ್ಕೆ ಪರ್ ಮಂತ್ ರೆಂಟ್ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ವಿತೌಟ್ BDAಯಿಂದ ಯಾವುದೇ ಒಂದು ರೀತಿಯ ಪರ್ಮಿಷನ್ ತಗೊಂಡೆ. ಈಗ ಮೈನು ನಮ್ಮ ಅಲಿಗೇಷನ್ ಪಾದಚಾರಿಗಳ ಒತ್ತುವರಿ ಆಗಿದೆ. ಇದು ಫುಟ್ಪಾತ್ನ ಒತ್ತುವರಿ ಮಾಡಿ ಅಲ್ಲಿ ಅವರು ಗಾರ್ಡನ್ನ ಡೆವಲಪ್ ಮಾಡಿ ಅವರು ಪರ್ಮನೆಂಟ್ ಆಗಿ ಸ್ಟೀಲ್ ಸ್ಟ್ರಕ್ಚರ್ ಆಗ್ತಾವಲ್ಲ ಅದನ್ನು ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ಯಾವುದೇ ಪಾದಚಾರಿಗಳು ಅದು ಬರೋಕ್ಕಾಗೋದಿಲ್ಲ. ಸೊ ಎಂಟೈರ್ ಲ್ಯಾಂಡ್ನ ಅವರು ರೋಡಿಂದ ಫುಟ್ಪಾತ್ ಇದೆಯಲ್ಲ ಒಂದು 50 ಅಡಿ ಅಷ್ಟು ಮತ್ತು ಈ ಕಡೆ ಒಂದು 100 ಅಡಿ ಅಷ್ಟು ಎಲ್ಲ ಆಕ್ಯುಪೈ ಮಾಡಿಬಿಟ್ಟು ಅವರು ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆರ್ಡರ್ಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಬಂದು BMTF ಅಥಾರಿಟೀಸ್, ಯಾಕಂದರೆ GBI ಇಸ್ ದ ರೈಟ್ ಅಥಾರಿಟಿ, ಈ ಥರ ಪಬ್ಲಿಕ್ ಲ್ಯಾಂಡ್ ಯಾವುದೈತೆ ಒತ್ತುವರಿ ಆದ್ರೂ ಅಲ್ಲೇ ಕಂಪ್ಲೇಂಟ್ ಕೊಡಬೇಕಂತಿದೆ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ಕಂಪ್ಲೇಂಟ್ ನಾವು ಕೊಡ್ತಾ ಇದ್ದೀವಿ. ಕಂಪ್ಲೇಂಟ್ ಮತ್ತು ನಾವು ಸುಧಾ ಕಾಟ್ಪ ಮತ್ತು ಅಡ್ವೊಕೇಟ್ಗಳು ಬಂದು ಅವ್ರ ಮೇಲೆ IAS ಆಫೀಸರ್ ಮೇಲೆ ಕೊಡ್ತಾ ಇದ್ದೀವಿ. IAS ಆಫೀಸರ್ಗಳೇ ಒಂದು ರೀತಿಯಲ್ಲಿ ರೋಲ್ ಮಾಡಲ್ ಆಗಿರಬೇಕು. ಈ ಟಾಪ್ IAS ಆಫೀಸರು ಅಂತ ಆವೇಶ ಆಗಿದ್ರೆ ಈಗ ಬೆಂಗಳೂರಿನಲ್ಲಿ ನಡೆಯುವಂಥ ಇಲ್ಲೀಗಲ್ ಸ್ಟ್ರಕ್ಚರ್ಸ್, ಇಲ್ಲೀಗಲ್ ಫುಟ್ಪಾತ್ ಅವ್ರು ಹೆಂಗೆ ತರು ಮಾಡ್ತಾರೆ, ಇವ್ರದೇ ಅನೈತಿಕವಾಗಿದೆ, ಇಲ್ಲೀಗಲ್ ಆಗಿದೆ. ಅದರಿಂದ ಇದನ್ನು ನಾವು ಕ್ವಶನ್ ಮಾಡೋಕ್ಕೆ ಬಂದಿದ್ದೀವಿ ಸರ್ ಇವತ್ತು ಕಂಪ್ಲೇಂಟ್ ಕೊಟ್ಟು.